Here, I want to mention many things. ಒಂದು, ಫಸ್ಟ್ ಗಿವ್ ಎ ರೌಂಡ್ ಆಫ್ ಪ್ಲಸ್ ಫಾರ್ ಆಲ್ ದಿಸ್ ಬ್ಯೂಟಿಫುಲ್ ಕಿಡ್ಸ್ ಆನ್ ಸ್ಟೇಜ್ ಹೂ ಪ್ರೆಸೆಂಟೆಡ್. ಅಂದರೆ ಇದು ಒಂದು ಟೀಮಲ್ಲ, ಎಲ್ಲ ಮಕ್ಕಳಿಗೂ. ಯಾಕೆ ಅಂತ ಹೇಳ್ತೀನಿ, ಆಗಲೇ ಆರಂಭದಲ್ಲೇ ಹೇಳಿದೆ, ಲೈವ್ ಪರ್ಫಾರ್ಮೆನ್ಸ್ ಇದ್ದಾಗ ಮಕ್ಕಳು ಪಾಪ ಇನ್ನೂ ಹೊಸದಾಗಿ ಕಲಿತಾ ಇರ್ತಾರೆ. ಆದರೆ ಏನೇ ಹೆಚ್ಚು ಕಡಿಮೆ ಆದರೂ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದು ನಮ್ಮ ಈ ಗ್ರೇಟ್ ಮ್ಯೂಸಿಷಿಯನ್ಸು ಮತ್ತು ಸಿಂಗರ್ಸು. ಯಾಕಂದರೆ ಆ ಮಕ್ಕಳನ್ನ ನೋಡ್ಕೊಂಡು ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ. ಬಿಕಾಸ್ ಇಲ್ಲಿರೋರು ಎಲ್ಲರೂ ಕೂಡ ಈ ದೇಶದ ಅತ್ಯುನ್ನತ ಕಲಾವಿದರ ಜೊತೆಗೆ ಕೆಲಸ ಮಾಡಿರೋರು. ಇಷ್ಟಾದರೂ ಕೂಡ ಇವತ್ತು ಅಂದರೆ ಇನ್ನೂ ಕಲಿಯೋಕ್ಕೆ ಶುರು ಮಾಡಿರೋ ಕೆಲವು ತಿಂಗಳಿರ್ಬೋದು, ವರ್ಷಗಳಿರ್ಬೋದು, ಅಂಥವ್ರಿಗೂ ಕೂಡ ಅವರು ಸಪೋರ್ಟಿವ್ ಆಗಿ ನಿಲ್ತಾರೆ. ಆಶೀರ್ವಾದ ಅಂದರೆ ಅದು ನಿಮ್ಮ ಮಕ್ಕಳಿಗೆ ಸಿಕ್ಕಿರೋವಂಥ ಗ್ರೇಟ್ ಬ್ಲೆಸ್ಸಿಂಗ್ಸ್. ಸೊ ಹಾಗಾಗಿ ಇಡೀ ಎಲ್ಲ ವಾದ್ಯ ಕಲಾವಿದರು, ಗಾಯಕರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಆ ಸೆನ್ಸಿಬಲ್ ಆಗಿರೋ ವಿಚಾರಗಳನ್ನು ಮಕ್ಕಳು ಕೂಡ ತಿಳ್ಕೊಂಡು ನಾನು ತಪ್ಪು ಮಾಡಬಾರ್ದು ಅಂತ ಇರೋದ್ರಲ್ಲಿ ಕರೆಕ್ಟ್ ಪರ್ಫಾರ್ಮ್ ಮಾಡೋದಕ್ಕೆ ಮಾಡ್ತಿದ್ದಾರಲ್ಲ. ಸೊ ಹಾಗಾಗಿ ನನ್ನ ಮಕ್ಳಿಗೆ ಚಪ್ಪಾಳೆ ಕೊಡಿ ಅಂತ ಕೇಳಿದ್ದು. ಸೊ ಮೀನ್ ವೈಲ್ ನಾನು ಸೈಡ್ ವಿಂಗಲ್ಲಿ ಕೂತ್ಕೊಂಡಾಗ ತುಂಬ ಜನ ಮಕ್ಕಳನ್ನ ಗಮನಿಸ್ತಾ ಇದ್ದಿದ್ದೇನೆಂದರೆ, ಎಲ್ಲ ಮಕ್ಕಳು ದೇವರ್ ರಿಸೈಟಿಂಗ್ ದ ಸಾಂಗ್ಸ್, ಲಿರಿಕ್ನ ನೆನಪಿಟ್ಕೊಂಡಿದ್ದಾರೆ, ಸುಮ್ಮನೆ ಹಾಡ್ಕೊಂಡು ಅವ್ರ ಪೋಸ್ಗಳನ್ನು ಮಾಡ್ಕೋತಾ ಇದ್ದಾರೆ ಮನಸ್ಸಲ್ಲಿ ಹೇಳ್ಕೊಂಡು. ನಂಗೆ ಅದನ್ನಿಸ್ತು. ಅಂದರೆ ಒಂದು ಕಲ್ಚರಲ್ ನಮ್ಮ ಟ್ರೆಡಿಷನ್ನು ಎಷ್ಟು ಕಾನ್ಫಿಡೆನ್ಸ್ ತುಂಬೋದ್ರ ಜೊತೆಗೆ ಒಂದು ಮೆಮರಿ ಪವರ್ ಇರ್ಬೋದು, ಅವರೊಳಗಡೆ ಇಂಥದ್ದನ್ನು ಕಲಿಬೇಕು ಅನ್ನೋ ಆಸಕ್ತಿ. ಜೊತೆಗೆ ನಾನು ಪೇರೆಂಟ್ಸ್ನ ಕೇಳಬೇಕು, ನಿಮ್ಮ ಮಕ್ಕಳು ಡಾನ್ಸ್ ಕಲಿಯೋಕ್ಕೆ ಶುರು ಆದಮೇಲೆ ಬದಲಾಗಿದ್ದಾರಾ ಇಲ್ವಾ? ಆಮ್ ಐ ರೈಟ್ ಆರ್ ರಾಂಗ್? ಕರೆಕ್ಟ್ ಅಲ್ವಾ? ಸೊ ಅವರಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಅವರ ಬಿಹೇವಿಯರ್ಸಲ್ಲೂ ಕೂಡ ಬದಲಾಗಿರುತ್ತೆ. ಅದು ಈ ಡ್ಯಾನ್ಸ್ ಫಾರ್ಮ್ ಅಥವಾ ಎನಿ ಕಲ್ಚರಲ್ ಫಾರ್ಮ್ ಕೊಡುತ್ತೆ ಅನ್ನೋದಕ್ಕೆ ನಾನು ಮತ್ತೆ ಈ ವೇದಿಕೆಯನ್ನು ಬಳಸ್ಕೊಂಡಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ಇಂಥ ಒಂದು ದೈವಿಕವಾದ ಕಲೆ ನಮ್ಮಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದುವರಿಸ್ತಾ ಈ ಒಂದು ಸೆಗ್ಮೆಂಟಿನ ಲಾಸ್ಟ್ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ನೋಡೋಣ. ಯಾಕಂದರೆ ಈ ಸೆಗ್ಮೆಂಟ್ ಆದಮೇಲೆ ನಾವು ಮುಂದೆ ಹೆಜ್ಜೆ ಇಡ್ತಾ ಇರೋದು ಆನಂದರಾಮ, ಅದು ನೃತ್ಯ ರೂಪಕವನ್ನು ನೋಡೋದಕ್ಕೆ. ಆದರೆ ಈಗ ಚಂದ್ರಚೂಡ ಶಿವಶಂಕರ, ಮತ್ತೊಂದು ಶಿವನ ಸ್ಮರಣೆ ಮಾಡುವಂಥ ಅದ್ಭುತವಾದಂಥ ಕೃತಿ ಇಲ್ಲಿ ಆರಿಸ್ಕೊಳ್ಳಲಾಗಿದೆ. ಶಿವನನ್ನು ಅದು ಎಷ್ಟು ಬಾರಿ ಆರಾಧನೆ ಮಾಡಿದರೂ ಕೂಡ ಕಡಿಮೆ. ಹಾಗೆ ಆ ಶಿವನಿಗೆ ನಾವು ನಮ್ಮನ್ನು ಅರ್ಪಿಸ್ಕೊಂಡಾಗ ನಮಗೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ ನೃತ್ಯ ಕ್ಷೇತ್ರದಲ್ಲಿ ಅಂತ. ತುಂಬ ಜನ ನೃತ್ಯ ಕಲಾವಿದರಿಗೆ ಒಂದೊಮ್ಮೆಯಾದರೂ ಕೂಡ ಆ ನಟರಾಜನ ಸಾಕ್ಷಾತ್ಕಾರವಾದಂಥ ಜಾಗ ಚಿದಂಬರಂನಲ್ಲಿ ಒಂದ್ಸಲನಾದರೂ ನೃತ್ಯ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಅದು ಎಷ್ಟೊಂದು ಜನ ಕಲಾವಿದರಿಗೆ ಆಗಿರುತ್ತೆ, ಆದರೆ ಎಷ್ಟೊಂದು ಜನಕ್ಕೆ ಆಗಿರೋದಿಲ್ಲ. ಆದರೆ ಅಂಥದ್ದೆಲ್ಲ ಅನುಗ್ರಹಗಳು ಸಿಗಲಿ ಅಂತ ನಾನು ಈ ಕೃತಿಯನ್ನು ಪ್ರಸ್ತುತಪಡಿಸೋದಕ್ಕೆ ಮುಂದಾಗೋಣ. ಇದು ವಿಶೇಷವಾಗಿ ಶಿವನಿಗೆ ಇರುವಂಥ ಹಲವು ನಾಮಾವಳಿಗಳಿರ್ಬೋದು, ಆ ಶಿವ ಹೇಗಿದ್ದಾನೆ ಅದೆಲ್ಲವನ್ನೂ ಕೂಡ ಹೇಳುವಂಥ ವಿಶಿಷ್ಟವಾದಂಥ ಪ್ರಸ್ತುತತೆ ಇದರಲ್ಲಿದೆ. ಆ ಶಿವನನ್ನು ವರ್ಣಿಸೋದರ ಜೊತೆಗೆ ಅವನು ಗಂಗಾಧರ ಇರ್ಬೋದು, ಜಟಾಧರ ಇರ್ಬೋದು, ನೀಲಕಂಠ ಇರ್ಬೋದು, ಜೊತೆಗೆ ಚಂದ್ರನನ್ನು ಧರಿಸಿದ್ದಿರ್ಬೋದು, ಹೀಗೆ ಹಲವು ರೀತಿಯ ವರ್ಣನೆ ಈ ಒಂದು ಅದ್ಭುತವಾದಂಥ ಕೃತಿಯಲ್ಲಿ ಸಾದರಪಡಿಸಲಾಗ್ತಾ ಇದೆ. ಇದನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಚಂದ್ರಚೂಡ ಶಿವಶಂಕರ. ಇದು ಆಕಾಂಕ್ಷಾ ಪ್ರಸಾದ್, ಸಂಗೀತಾ ಭೂಷಣ್, ಶ್ರಿಯಾ ವಿನಯ್, ಸ್ವಾತಿ ಆನಂದ್, ಶ್ವೇತಾ ಶ್ರೀನಾಥ್, ವಸುಧಾ BM, ಯುಕ್ತಾ ವಾಸವಿ. ನೋಡೋಣ ಚಂದ್ರಚೂಡ ಶಿವಶಂಕರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ಭಗೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ಶಂಕರ ಮೃಗಧರ ಪಿನಾಗ ಧನುಕರ ಗಂಗಾಶಿರ ಗಜ ಚರ್ಮಾಂಬರಧರ ಸುಂದರ ಮೃಗಧರ ಪಿನಾಗ ಧನುಕರ
ಕಂದರ್ವನ ಕ್ರೋಧದಿಂದ ಕಂತೆರೆದು ಕೊಂದ ಉಗ್ರನು ನೀನೇ. ಕಂದರ್ಪನ ಕ್ರೋಧದಿಂದ ಕಂತೆರೆದು ಕೊಂದ ಉಗ್ರನು ನೀನೇ. ಇಂದಿರೇಶ ಶ್ರೀರಾಮನ ನಾಮವ ಚಂದದಿ ಪೊಗಳುವ ಇಂದಿರೇಶ ಶ್ರೀರಾಮನ ನಾಮವ ಚಂದದಿ ಪೊಗಳುವ ನೀನೇ. ಚಂದ್ರಚೂಡ ಶಿವಶಂಕರ ರಮಣನೆ ನಿನಗೆ ನಮೋ ನಮೋ. ಬಾಲಮೃಕಂದನ ಕಾಲನೆಳೆವ ಪಾಲಿಸಿದವನು ನೀನೇ. ಬಾಲಮೃಕಂದನ ಕಾಲನು ಎಳೆವ ಪಾಲಿಸಿದವನು ನೀನೇ. ಕಾಲಕೂಟವನು ಪಾವನ ಮಾಡಿದ ನೀಲಕಂಠನು ನೀನೇ. ಕಾಲಕೂಟವನು ಪಾವನ ಮಾಡಿದ ನೀಲಕಂಠನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ರಮಣನೆ ನಿನಗೆ ನಮೋ ನಮೋ. ಮಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋದಿಗೌರ ಮಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋದಿಗೌರ ನೀನೇ. ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವ ನೀನೇ. ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವ ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ರಮಣನೆ ನಿನಗೆ ನಮೋ ನಮೋ. ಧರಿಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸನು ನೀನೇ. ಧರಿಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸನು ನೀನೇ. ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ. ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ. ಕೊರಳಲ್ಲಿ ಭಸ್ಮರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೇ. ಕೊರಳಲ್ಲಿ ಭಸ್ಮರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೇ. ಕರುಣಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು
ನಮೋ